ಕೊನೆಯನ್ನು ಕಾಣೋಣ. ಆ ಹಾವು ನಿಮಗೆ ಮಾತ್ರ ಕಚ್ಚುವುದಲ್ಲ, ನಾವಿಬ್ರು ಒಂದಾಗಿ ಹೋಗೋಣ. ಒಟ್ಟಾಗಿ ಕಚ್ಚಲಿ, ಪರಲೋಕವನ್ನು ಜೊತೆಯಾಗಿ ಸೇರೋಣ. ನಾನು ಬರ್ತೇನೆ ಸ್ವಾಮಿ, ನಾನು ಬರ್ತೇನೆ. ಲೀಲಾವತಿ, ಏನು ಬೇಗ ಪರವಶರಾಗಬೇಡ. ಹುಲಿ ಹಿಡಿದು ಒಬ್ಬ ಸಾಯಬಾರದು, ಹಾವು ಕಚ್ಚಿ ಒಬ್ಬನಿಗೆ ಮರಣ ಬರಬಾರದು. ಅದಕ್ಕೆ ಶಾಪವೇ ಮೂಲವಾಗಿ ಕಚ್ಚುವುದಿದ್ದರೆ ತಕ್ಷಕನನ್ನು ಕಚ್ಚುವುದು. ಕೇವಲ ತನ್ನ ಹಲ್ಲುಗಳಿಂದ ಒಬ್ಬನನ್ನು ಕಚ್ಚಿ ಸಾಯಿಸುವುದು ಅಂತ ಹೇಳಿದ್ರೆ ಒಬ್ಬನ ಪ್ರಾಣ ಮಾತ್ರ ಹೋಗುವುದಿಲ್ಲ. ಎಷ್ಟು ಜಾಗ ಅವನದ್ದಾದಂತಹ ಉರಿ ಜ್ವಾಲೆಗೆ ಸಿಡಿದು ಹಾರ್ತದೋ ಗೊತ್ತಿಲ್ಲ. ಘೋರ ವಿಷಧ್ವಂಸನಕ್ಕೆ ಎಷ್ಟೋ ಭಾಗ ಉರಿದು ಕರಟಿ ಕಮರಿ ಹೋಗುವುದಕ್ಕೆ ಸಾಧ್ಯ. ಇರಾವತಿ ಬೇಡ. ಸತಿಯಾದ ನೀನು ಪತಿಯಾದ ನನ್ನನ್ನು ಅನುಸರಿಸುತ್ತೇನೆ ಅಂತ ಹೇಳಿದ್ರೆ ಆಗದು ಅಂತ ಹೇಳುವುದಕ್ಕೆ ನನಗೆ ಹಕ್ಕಿಲ್ಲ. ಮತ್ತ್ಯಾಕೆ ಬೇಡ ಸ್ವಾಮಿ? ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ನಿನ್ನನ್ನು ಅತಿಕ್ರಮಿಸುವುದಿಲ್ಲ ಅಂತ ನಿನ್ನನ್ನು ನಾನು ಅರಿಸಿದವ ಅಲ್ವೇ? ಆದ್ರೆ ಒಂದು ಮಹತ್ವವೇ. ಏನು? ನಮ್ಮ ಹಿರಿಯರಾದಂತಹ ಪಾಂಡು ಸತ್ತ ಸಮಯದಲ್ಲಿ ಮಾದ್ರೀದೇವಿ ಸಹಗಮನವನ್ನು ಮಾಡಿದಳು. ಕುಂತಿದೇವಿ ಬದುಕಿದಳು. ಯಾಕೆ ಬಲ್ಲಯ್ಯ? 5 ಮಕ್ಕಳ ಭವಿಷ್ಯವನ್ನು ತನ್ನ ಮಡಿಲಲ್ಲಿ ಹಾಕಿಕೊಟ್ಟು ಹೋದ ಹಿರಿಯರ ತನ್ನವರ ಬದುಕಿನ ಆಶೆಯನ್ನು ಈಡೇರಿಸುವುದಕ್ಕಾಗಿ ತನ್ನ ಬದುಕನ್ನು ಕಟ್ಟಿಕೊಟ್ಟಳು. ತನ್ನ 5 ಮಕ್ಕಳನ್ನು ತನ್ನ ಉಡಿಯಲ್ಲಿ ತುಂಬಿಕೊಂಡಳು. ಸತ್ಯ ಸಹಗಮನ ಎನ್ನುವುದು ಕುಂತಿಗೂ ವಿಹಿತವಾಗಿತ್ತು. ಒಂದೇ ಕಾರಣಕ್ಕಾಗಿ ಬದುಕಿದಳು, ಮಕ್ಕಳ ಶ್ರೇಯಸ್ಸಿಗಾಗಿ. ನನ್ನಜ್ಜಿ ಸುಭದ್ರಾದೇವಿ ನನ್ನ ತಂದೆ ಸಾಯುವಾಗ 16 ವರ್ಷ ಅಂತೆ. ಎಷ್ಟು ಹತ್ತಿದ್ದಾಳೋ ನನಗೆ ಗೊತ್ತಿಲ್ಲ. ಎಷ್ಟು ಪ್ರಾಣ ಸಂಕಟದಿಂದ ತನ್ನ ಎದೆಯನ್ನು ಒತ್ತಿಕೊಂಡಿದ್ದಾಳೋ ನನಗೆ ಗೊತ್ತಿಲ್ಲ. ಯಾಕೆ ಬದುಕಿದಳು ಬಲ್ಲಯ್ಯ? ಅವಳ ಸೊಸೆಯ ಗರ್ಭದಲ್ಲಿ ನಾನಿದ್ದೆ ನೋಡು. ಸೊಸೆಗೆ ದುಃಖವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ತಾನು ಸತ್ರೆ ಚೊಚ್ಚಲ ಗರ್ಭಿಣಿಯಾದಂತಹ ಆ ಮುಗ್ಧ ಜೀವ ಉತ್ತರ ಏನು ಮಾಡಲಿ ಎನ್ನುವ ಉತ್ತರಕ್ಕೆ ತನ್ನ ಜೀವವನ್ನು ಉತ್ತರವಾಗಿ ಮುಡಿಪಿಟ್ಟರು. ನನ್ನ ತಾಯಿ 16 ವರ್ಷದ ಯುವಕ ಸತ್ತಾಗ ತನ್ನ ಗರ್ಭದಿಂದ ಹೊರಬರುವಂತಹ ಮಗುವಿಗೆ ನಿನ್ನ ಅಪ್ಪ ಇಂಥವಾದ ತೋರಿಸುವುದಕ್ಕೆ ಭಾಗ್ಯ ಇಲ್ಲದೆ ಚಡಪಡಿಸಿ ಕಣ್ಣೀರು ಸುರಿಸಿ ವಿಲವಿಲ್ಲದೆ ಒದ್ದಾಡಿದರು. ಆದ್ರೂ ಜೀವ ಯಾಕೆ ಹಿಡ್ಕೊಂಡ್ಲು ಗೊತ್ತಾ? ನಾನು ಗರ್ಭದಲ್ಲಿದ್ದೆ. ವಂಶದ ಉತ್ತರಾಧಿಕಾರಿ ನಾನು. ಇರಾವತಿ, ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಬಾರದು ಅಂತ ನಿನ್ನನ್ನು ನಾನು ನಿರ್ಬಂಧ ಮಾಡ್ತಾ ಇಲ್ಲ. ಏನು? ನನ್ನನ್ನು ಸತ್ತು ಬದುಕಿಸು, ಸಾಯುವ ನನ್ನನ್ನು ಉಳಿಸು. ನಿನ್ನ ಕೈಗೆ 4 ಮಂದಿ ಮಕ್ಕಳನ್ನು ನಾನು ಕೊಟ್ಟಿದ್ದೇನೆ. ಹಿರಿಯನಾದ ಜನಮೇಜಯಗೆ ಪಟ್ಟವನ್ನು ಕಟ್ಟಿ ಸಾಮ್ರಾಜ್ಯದ ರಕ್ಷಣೆಯನ್ನು ಮಾಡುವಲ್ಲಿ ಹಿತವಂತೆಯಾಗಿ ಮಕ್ಕಳಿಗೆ ಬೋಧನೆಯನ್ನು ಮಾಡುವುದಕ್ಕಾದರೂ ನನ್ನ ಕಾಲ ಕಳೆದ ಮೇಲೆ ನೀನು ಬೇಕು ಇರಾವತಿ. ನನ್ನ ಬದುಕಿನ ನನ್ನ ಬದುಕಿನ ಅರಿವು, ನನ್ನ ಬದುಕಿನ ತಿಳಿವು ನನ್ನ ಮಕ್ಕಳಿಗೆ ನೀ ಹೇಳಬೇಕು. ಆದರೆ ತಪ್ಪಿಯೂ ವಿಷಧ್ವಂಸನದಿಂದ ನಾನು ಸತ್ತೆ ಎನ್ನುವ ಸುದ್ದಿ ನನ್ನ ಮಗನಾದ ಜನಮೇಜಯನಿಗೆ ಯಾವ ಕಾಲಕ್ಕೂ ತಿಳಿಯಕೂಡದು. ಅಪ್ಪನ ಮರಣವನ್ನು ಮಾಡಿದವ ಇಂಥವಾದ ಮಕ್ಕಳಿಗೆ ಗೊತ್ತಾದ್ರೆ ಒಂದು ದ್ವೇಷ ಮತ್ತೂ ಬೆಳೆಯುತ್ತದೆ. ಆ ಶಾಪಕ್ಕೆ ನಾನು ಅರ್ಹರಿದ್ದು ನಾ ಸಾಯುವುದಕ್ಕೆ ಹೋಗ್ತಾ ಇರುವುದು. ನನ್ನ ಮರಣವನ್ನು ಭಗವಂತನಿಗೆ ಪುಷ್ಪವಾಗಿ ಅರ್ಪಿಸುವುದಕ್ಕೆ ನಾನು ಹೊರಡುತ್ತಾ ಇರುವುದು. ನನಗಾಗಿ ಒಂದು ಪ್ರಕಾರ ಮಾಡು, ನನಗಾಗಿ. ಎಷ್ಟೋ ಜನ್ಮದಲ್ಲಿ ಮಾಡಿದಂತ ಪಾಪದ ಫಲ ಸ್ವಾಮಿ. ಅಲ್ಲದಿದ್ರೆ ನಿಮ್ಮ ಜೊತೆಯಲ್ಲಿ ಸಾಯುವುದಕ್ಕೂ ನನಗೆ ಅವಕಾಶ ಇಲ್ವೇ? ಸಾಯ್ಬೇಡ. ಹೆಂಡತಿಯ ಗರ್ಭದಲ್ಲಿ ಗಂಡನೇ ಮಗುವಿನ ರೂಪದಲ್ಲಿ ಹುಟ್ಟುತ್ತಾನೆ ಎನ್ನುವುದಕ್ಕೆ ಶಾಸ್ತ್ರ ಹೇಳಿದ್ದು.
ಅಪ್ಪನೇ ಮಗನಾಗಿ ಜನ್ಮ ತಳೆಯುತ್ತಾನೆ. ಹೌದಲ್ಲ ಹೌದಲ್ಲ? ಹಾಗಾದ್ರೆ ನಾನು ನಿನ್ನ ಮಕ್ಕಳ ರೂಪದಲ್ಲಿ ನಿನ್ನೊಟ್ಟಿಗೆ ಇದ್ದೇನೆ ಅಂತ ತಿಳಿ. ಹೇಗೆ ಬದುಕುವುದಕ್ಕೆ ಸಾಧ್ಯ ಸ್ವಾಮಿ? ಭಗವಂತನಾದ ನಾರಾಯಣನನ್ನು ಸ್ಮರಿಸು. ನಂದ ಗೋಕುಲದ ಕಂದನಾಗಿ ಕಾಣಿಸಿಕೊಂಡಂತಹ ನಮ್ಮ ಮುದ್ದು ಕೃಷ್ಣನನ್ನು ಸ್ಮರಿಸುತ್ತಾ ಇರು. ನಂದ ಗೋಕುಲದ ವೇಣು ಲೋಲನನ್ನು ಅನವರ್ತವು ಧ್ಯಾನಿಸುತ್ತಾ ಇರು. ರಂಗನಾಯಕನಾದಂತಹ ಮಂಗಳ ಮೂರ್ತಿ ವಾಸುದೇವ ನಿನಗೆ ಮಂಗಳವನ್ನೇ ಒದಗಿಸಿಯಾನು. ಇರಾವತಿ, ನಿನಗೆ ಮಂಗಳವನ್ನೇ ಒದಗಿಸಿಯಾನು. ದುಃಖ ಮಾಡಬೇಡ, ದುಃಖಿಸಬೇಡ. ಮೌನ ಸಮ್ಮತಿ ದೊರೆಯ ವಾಕ್ಯಕ್ಕೆ ಸಮ್ಮತಿ ದೊರೆಯೇ ನನ್ನ ಬದುಕಿನಲ್ಲಿ ಆ ದೇವರ ಕರುಣೆ ಇದ್ದದ್ದೇ ಹೌದಂತಾದ್ರೆ ನಿಮ್ಮನ್ನೇ ವರ ರೂಪದಲ್ಲಿ ಕೊಟ್ಟರೆ ಸಾಕು ಸ್ವಾಮಿ. ಹೋಗು.